ಏನಿದಾವ? ಶಾಸನಗಳು ಆಯಾ ಕಾಲಮಾನದ ಸಾಕ್ಷಿಗಳು. ಇವು ಅಂದಿನ ಧರ್ಮ, ಸಂಸ್ಕೃತಿ, ಆರ್ಥಿಕತೆ, ಆಡಳಿತ ಇನ್ನಿತರ ಅಂಶಗಳ ಬಗ್ಗೆ ಮಾಹಿತಿಯನ್ನು ಒದಗಿಸುತ್ತವೆ. ನಮ್ಮ ದೇಶದಲ್ಲಿ ನಮಗೆ ದೊರೆಯುವ ಅತ್ಯಂತ ಪ್ರಾಚೀನ ಶಾಸನವು ಮೌರ್ಯ ಚಕ್ರವರ್ತಿ
ಮೆಹರೂಲಿಯ ಉಕ್ಕಿನ ಸ್ತಂಭ ಮತ್ತು ವಿಜಯಪುರದ ಗೋಲಗುಮ್ಮಟ ಪಿಸುಮಾತಿನ ಮೊಗಸಾಲೆ ಆ ಕಾಲಘಟ್ಟದ ವಿಜ್ಞಾನ ಮತ್ತು ತಂತ್ರಜ್ಞಾನದ ಪ್ರಭುಬದ್ಧತೆಗೆ ಸಾಕ್ಷಿಗಳಾಗಿವೆ. ವಿಜಯಪುರದ ಗೋಲಗುಮ್ಮಟ, ಆಗ್ರಾದ ತಾಜ್ ಮಹಲ್ ಮುಂತಾದವು ಕೇವಲ ಸ್ಮಾರಕಗಳಾಗಿರದೆ ಅಂದಿನ ಕಾಲಘಟ್ಟದ ಸೃಜನಶೀಲತೆ, ತಾಂತ್ರಿಕ ಮತ್ತು ವೈಜ್ಞಾನಿಕ ತಿಳುವಳಿಕೆಗಳ ಬಗ್ಗೆ ಬೆಳಕು ಚೆಲ್ಲುತ್ತವೆ. ನನಗೆ ಸ್ಮಾರಕಗಳ ಬಗ್ಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮಾತನಾಡಿದಂತ ರಶ್ಮಿತಾರವರಿಗೆ ಧನ್ಯವಾದಗಳು. ಈಗ ಚಂದ್ರಮ್ಮ ಪಿ ಅವರು. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಾನು ಆಶುಭಾಷಣ ಬಗ್ಗೆ ಮಾತನಾಡಲು ಬಂದಿದ್ದೇನೆ. ನಮ್ಮ ಶಾಲೆಯ ಹೆಸರು ಶ್ರೀ ಶಂಭುಸಿದ್ದೇಶ್ವರ ಪ್ರೌಢಶಾಲೆ. ನನಗೆ ಬಂದಿರುವಂಥ ವಿಷಯ ನಾಣ್ಯಗಳು. ನಾಣ್ಯಗಳ ಸ್ವರೂಪ, ವಿಕಾಸ ಹಾಗೂ ಬೆಳವಣಿಗೆಗೆ ಬಗ್ಗೆ ತಿಳಿಸಿಕೊಡುವ ಅಧ್ಯಾಯವನ್ನು ನಾವೇ ಮಾಡುತ್ತೇವೆ. ಸ್ಥಾಪಿಸಲಾಗಿದೆ. ಇವು ಬೇರೆ ಬೇರೆ ದೇಶಗಳಲ್ಲಿ ನಾಣ್ಯಗಳನ್ನು ಕಂಡುಹಿಡಿಯಲಾಗಿದೆ. ಪ್ರಮುಖ ಪಾತ್ರವನ್ನು ವಹಿಸಿದ ನಾಣ್ಯಗಳು ನಮಗೆ ಬಹಳ ಮುಖ್ಯ ಪಾತ್ರವನ್ನು ವಹಿಸುತ್ತವೆ. ನಾಣ್ಯಗಳು ಅವುಗಳನ್ನು ಹೊರತಗಿಸಲು ರಾಜರ ಅಧಿಕಾರದ ಸಂಕೇತಗಳು ಆಗಿದ್ದು, ಅವರ ಕಾಲಮಾನ, ಆಗಿನ ಧರ್ಮ, ಸಂಸ್ಕೃತಿ, ಆಡಳಿತ, ಸಾಮಾಜಿಕ ಹಾಗೂ ಆರ್ಥಿಕ ಸ್ಥಿತಿಯ ಬಗ್ಗೆ ತಿಳಿಸಿಕೊಡುವಲ್ಲಿ ಸಹಾಯಕವಾಗಿದೆ. ನಾಣ್ಯಗಳು ಹೊರಡಿಸಿದವನು ಬೆಂಗಳೂರಿನಲ್ಲಿ ರೋಮ್ ನಾಣ್ಯಗಳು ದೊರೆಯುತ್ತಿದ್ದು 2000 ವರ್ಷಗಳ ಹಿಂದೆಯೇ ರೋಮ್ನ ದೇಶದೊಂದಿಗೆ ವ್ಯಾಪಾರ ಸಂಪರ್ಕ ಮಾಡಲಾಯಿತು ಎಂಬುದು ತಿಳಿಯುತ್ತೇವೆ. ನಾವು ಇಷ್ಟು ಮಾತನಾಡಲು ಅವಕಾಶ ಮಾಡಿಕೊಟ್ಟದ್ದು ತಮ್ಮೆಲ್ಲರಿಗೂ ಧನ್ಯವಾದಗಳು. ನಂತರ ಸ್ನೇಹ ಅವರು ಬಂದು ಮಾತನಾಡಬೇಕು. ಎಲ್ಲ ಸ್ಪರ್ಧಿಗಳು ತಮಗೆ ಕೊಟ್ಟ ಸಮಯವನ್ನು ಬಳಸಿಕೊಳ್ಳಬೇಕು. ಎಲ್ಲರಿಗೂ ಬೆಳಗಿನ ಶುಭೋದಯ. ನನ್ನ ಹೆಸರು ಸ್ನೇಹ. ನಾನು 8ನೇ ತರಗತಿ ಓದುತ್ತಿದ್ದೇನೆ. ನಮ್ಮ ಶಾಲೆಯ ಹೆಸರು ಶ್ರೀ ಶಂಭುಸಿದ್ದೇಶ್ವರ ಪ್ರೌಢಶಾಲೆ. ನನಗೆ ಬಂದಿರುವ ವಿಷಯ ಮೌಖಿಕ